Hey guys, good morning ಎಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೇ ಗೈಸ್, ಗುಡ್ ಈವ್ನಿಂಗ್ ಎಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ವ್ಲಾಗ್ನ ಈವ್ನಿಂಗ್ ಟೈಮಲ್ಲಿ ಸ್ಟಾರ್ಟ್ ಮಾಡ್ತೇನೆ. ಆ್ಯಂಡ್ ನಮ್ಮ ಡ್ಯಾಡಿ ಇವತ್ತಿನ ಡ್ಯೂಟಿ ಮುಗಿಸ್ಕೊಂಡು ಬರುವಾಗ ಟೈರ್ ಪಂಚರ್ ಆಗಿದೆ. ಸೊ ಇವಾಗ ನಾವು ಪಂಚರ್ನ ರೆಡಿ ಮಾಡ್ಸೋಕ್ಕೆ ನಮ್ಮ ಡ್ಯಾಡಿ ಒಂದು ಗ್ಯಾರೇಜಲ್ಲಿದ್ದಾರೆ. ಸೊ ನಾನು ನೈಟ್ ಟೈಮ್ ಆಗಿದೆ, ನಮ್ಮ ಗಾಡಿ ಲೈಟ್ ಇಲ್ಲ, ಅದಕ್ಕೋಸ್ಕರ ನಾನು ಈ ಒಂದು ಲೈಟ್ ಇದೆ, ಸೊ ಈ ಲೈಟ್ ತೊಗೊಂಡೋಗ್ತೀನಿ. ಜಸ್ಟ್ ಯೂಸ್ ಆಗುತ್ತೆ ಗೈಸ್ ದಾರಿಯಲ್ಲಿ. ಆ್ಯಂಡ್ ಕತ್ಲಾಗಿದೆ, ಅದಕ್ಕೆ ನಾನು ನಮ್ಮ ಡ್ಯಾಡಿ ಹತ್ರ ಹೋಗ್ತಾ ಇದ್ದೀನಿ, ಇವಾಗ ಗ್ಯಾರೇಜ್ ಹೋಗ್ತಾ ಇದ್ದೀನಿ. ಬನ್ನಿ ಗೈಸ್, ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನೈಟ್ ಟೈಮಲ್ಲಿ ಬ್ಲಾಗ್ ಮಾಡೋದು ಅದು ಒಂದು ಟಾಸ್ಕ್ ಆಗಿದೆ. ಆ್ಯಂಡ್ ಅಲ್ಲಿ ಹೋಗಬೇಕು. ಆ್ಯಂಡ್ ಅಲ್ಲಿ ಹೋಗಿ ಅದು ಹೊಸ ಟೈರ್ ಹಾಕ್ಸಿದ್ದಾರೆ ನಮ್ಮ ಡ್ಯಾಡಿ, ಇವಾಗ ಪಂಚರ್ ಆಗಿದೆ 2-3 ಸಲ, ಅದಕ್ಕೋಸ್ಕರ. ಆ್ಯಂಡ್ ಬನ್ನಿ ಗೈಸ್, ಹೋಗೋಣ, ಲೆಟ್ಸ್ ಗೋ ಗೈಸ್. ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು ನಮ್ಮ ಕಾಲೇಜಲ್ಲಿ ಫಂಕ್ಷನ್ ಇದೆ ಆ್ಯಂಡ್ ಈವ್ನಿಂಗ್ ಫಂಕ್ಷನ್ ಇದೆ. ಈವ್ನಿಂಗ್ ಫಂಕ್ಷನಲ್ಲಿ ಹೆಲಿಕಾಪ್ಟರಿಂದ flower roasting for the invited audience and guests guys. ಫ್ಲವರಿಂಗ್ ಆಗುತ್ತೆ, ಅಂದರೆ ಫ್ಲವರ್ನ ಕೆಳಗೆ ಚೆಲ್ತಾರೆ, ಬಿಡಿಸ್ತಾರೆ. ಸೊ ಗೆಸ್ಟ್ ಬರ್ತಿದ್ದಾರೆ, ಗಿಲ್ಲಿ ನಟ ಅವರು ಬರ್ತಿದ್ದಾರೆ. ಸೊ ನೋಡೋಣ ಗೈಸ್, ಚಾನ್ಸ್ ಸಿಕ್ಕರೆ ಹೋಗ್ತೀನಿ. ನಾಳೆ ಹಾಲಿಡೇ ಇದೆ ಕಾಲೇಜ್, ಸೊ ಹೋಗ್ತೀನಿ. ಲೆಟ್ಸ್ ಮೀಟ್ ಗೈಸ್. ಬನ್ನಿ, ಅದಕ್ಕಿಂತ ಮುಂಚೆ ಇವತ್ತಿನ ಕೆಲಸ ಮುಗಿಸ್ಕೊಳ್ಳೋಣ. ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ ಗಿಲ್ಲಿ ನಟ ಅವ್ರ ಜೊತೆ ಭೇಟಿ ಆಗ್ತೀನಿ. ಅಂದರೆ ಭೇಟಿ ಆಗೋ ಚಾನ್ಸ್ ನೋಡ್ತೀನಿ, ಆದರೆ ಆಗ್ಬೋದು, ಇಲ್ಲಾಂದರೆ ಮೇ ಬಿ ಇಂಪಾಸಿಬಲ್. ಬಟ್ ಐ ಹೋಪ್ ಪಾಸಿಬಲ್, ಐ ಹೋಪ್ ಆಗಲಿ ಅಂತ. ಅದಕ್ಕಿಂತ ಮುಂಚೆ ಬನ್ನಿ ಹೋಗೋಣ, ಲೆಟ್ಸ್ ಗೋ. ಇವತ್ತಿನ ಟಾಸ್ಕ್ ಕಂಪ್ಲೀಟ್ ಮಾಡೋಣ. ಆ್ಯಂಡ್ ನಮ್ಮ ಡ್ಯಾಡಿ ಕಡೆ ಹೋಗ್ಬೇಕು ಗೈಸ್, ಸ್ಕೂಟಿ ರೆಡಿ ಆಗಿದೆ ಗೈಸ್. ಫೈನಲಿ ಮನೆಯಿಂದ ಹೊರಗೊಂಡೆ ಆ್ಯಂಡ್ ಇವಾಗ ನಾನು ಗ್ಯಾರೇಜ್ ಕಡೆ ಹೋಗ್ತಾ ಇದ್ದೀನಿ. ಸೊ ಗ್ಯಾರೇಜ್ಗೆ ಹೋಗಿ ರೀಚ್ ಆದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಸೊ ಡೇ ಟೈಮ್ ಆಗಲಿ ನೈಟ್ ಟೈಮ್ ಆಗಲಿ ವ್ಲಾಗ್ ಮಾಡೋಕ್ಕೆ ಒಂದೇ ಥಿಂಗ್ ಬೇಕಾಗಿರೋದು, ಕಾನ್ಫಿಡೆನ್ಸ್. ಕ್ರೌಡೆಡ್ ಪ್ಲೇಸಲ್ಲಿ ಇದ್ದಾಗ ಗೈಸ್, ಐ ಥಿಂಕ್ ಸೊ ಪಬ್ಲಿಕ್ ಡೋಂಟ್ ಕೇರ್ ಅಬೌಟ್ ಅಸ್. ಸೊ ಐ ಆಲ್ಸೋ ಪಬ್ಲಿಕ್ ನಮ್ಮ ಬಗ್ಗೆ ಕೇರ್ ಮಾಡಲ್ಲ. ಸೊ ನಾವು ಅವ್ರ ಬಗ್ಗೆ ಕೇರ್ ಮಾಡಿದೆ, ನಮ್ಮ ಪಾಡಲ್ಲಿ ನಾವು ವ್ಲಾಗ್ ಮಾಡ್ತಾ ಇದ್ದೀವಿ. ನೈಟ್ ಟೈಮಲ್ಲಿ ಪ್ರಾಪರ್ ಆಗಿ ವಿಡಿಯೋ ಬರಲ್ಲ ಅಂತ ಅನ್ಕೊಂಡಿದ್ದೀನಿ, ಬಟ್ ಇಟ್ಸ್ ಓಕೆ ಗೈಸ್, ಲೆಟ್ಸ್ ಗೋ. ಸೊ ಗೈಸ್, ಎಲ್ಲರೂ ವ್ಲಾಗ್ ಮಾಡಬೇಕಾದ್ರೆ ಬಾಯ್ ತೆಗೆದು ವ್ಲಾಗ್ ಮಾಡ್ತಾರೆ, ಬಟ್ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ವಾಯ್ಸ್ ಓವರ್ ಮಾಡ್ತೀನಿ. ವಿತೌಟ್ ಟಾಕಿಂಗ್ ಐ ಜಸ್ಟ್ ಡೂ ವ್ಲಾಗಿಂಗ್. ಸೊ ಗೈಸ್, ಫೈನಲಿ ವಾಯ್ಸ್ ಓವರ್ನ ಸೈಡ್ಗೆ ಇಟ್ಬಿಟ್ಟು ನಾವು ಇವಾಗ ರೀಚ್ ಆಗಿರ್ತೀವಿ ನಮ್ಮ ಬಸ್ಸಲ್ಲಿ. ಆ್ಯಂಡ್ ಟಿಕೆಟ್ ತಗೊಂಡು ಇವಾಗ 5 minutes ಎಲ್ಲ ರೀಚ್ ಆಗ್ತೀವಿ ಆ್ಯಂಡ್ ನಮ್ಮ ಸಿಟಿಯಲ್ಲಿ. ಆ್ಯಂಡ್ ಇವಾಗ ನಾವು ರೀಚ್ ಆಗಿದ್ದೀವಿ. ಜಸ್ಟ್ ಬಸ್ ಸ್ಟ್ಯಾಂಡ್ ಹೋಗಿ ಅಲ್ಲಿಂದ ಇಳಿದ್ಬಿಡ್ಬೇಕು ಆ್ಯಂಡ್ ಗ್ಯಾರೇಜ್ ಹೋಗ್ಬೇಕು. ಗ್ಯಾರೇಜ್ ನಾಟ್ ದ ಗ್ಯಾರೇಜ್, ಗೋಯಿಂಗ್ ಟು ಪಂಚರ್ ಶಾಪ್ ಗೈಸ್. ಗೈಸ್, ಫೈನಲಿ ರೀಚ್ ಆಗಿದ್ದೀವಿ. ಬಸ್ಸಿಂದ ಇಳ್ಕೊಂಡು ಇವಾಗ ನಮ್ಮ ಗ್ಯಾರೇಜ್ ಕಡೆ ಹೋಗಬೇಕು. ನಮ್ಮ ಗಾಡಿ ಅಲ್ಲೇ ರೆಡಿ ಆಗ್ತದೆ ಗೈಸ್. ಫೈನಲಿ ರೋಡ್ ಕ್ರಾಸ್ ಮಾಡಾಯಿತು. ಸೊ ಅದೇ ರೋಡ್ ಕ್ರಾಸ್ ಮಾಡಿಕೊಂಡು ಇವಾಗ ಈ ಜಸ್ಟ್ ಒಂದು ರೋಡ್ ಕ್ರಾಸ್ ಮಾಡಿದ್ರೆ ಶಾಪ್ ಬರುತ್ತೆ, ರಿಪೇರ್ ಶಾಪ್. ಟೈರ್ ರೆಡಿ ಆಗಿದೆ ಅಂದ್ಕೊತೀನಿ, ಫಿಟ್ ಮಾಡ್ತಿದ್ದಾರೆ ಅಂದ್ಕೊತೀನಿ, ಗೊತ್ತಿಲ್ಲ. ಸೊ ಪಂಚರು ಮತ್ತು ಗಾಳಿ ಟೈರ್ ಚೇಂಜ್ ಮಾಡೋ ಶಾಪ್ ಹತ್ರ ಹೋಗ್ತಾ ಇದ್ದೀನಿ. ಐ ಆಮ್ ನಿಯರ್ ಟು ದ ಶಾಪ್, ಗ್ಯಾರೇಜ್ ಶಾಪ್, ಏನಂತ ಪಂಚರ್ ಶಾಪ್ ಗೈಸ್. ನಮ್ಮ ಡ್ಯಾಡಿ ಇಲ್ಲಿದ್ದಾರೆ. ನಮ್ಮ ಗಾಡಿಯಲ್ಲಿ ಫುಲ್ಲು ಟೈರ್ ತೆಗೆದುಬಿಟ್ಟಿದ್ದಾರೆ. ಇದೇನು ಗೈಸ್, ಪಂಚರ್ ಶಾಪಿಗೆ ಬಂದರೆ ನಮ್ಮ ಗಾಡಿಯಲ್ಲಿ ಟೈರು ಇಲ್ಲ, ರಿಮೂ ಇಲ್ಲ. ಸಿಂಬಲ್ ಆಫ್ ಪಂಚರ್ ಶಾಪ್ ಗೈಸ್. ಟ್ಯೂಬಲ್ಲಿ ಪಂಚರ್ ಏನೋ ಆಗಿದೆ, ಬಟ್ ಶಾಪ್ ಅವ್ರು ಹೇಳ್ತಿದ್ದಾರೆ ಟೈರಲ್ಲಿ ಜಾಸ್ತಿ ಪಂಚರ್ ಆಗಿದೆ, ಐ ಮೀನ್ ಟ್ಯೂಬಲ್ಲಿ ಜಾಸ್ತಿ ಪಂಚರ್ ಆಗಿದೆ, ಅದಕ್ಕೋಸ್ಕರ ಟೈರ್ ಚೇಂಜ್ ಮಾಡಬೇಕಂತ ಸಜೆಸ್ಟ್ ಮಾಡಿದ್ರು ನಮ್ಮ ಡ್ಯಾಡಿಗೆ. ಅದಕ್ಕೋಸ್ಕರ ಬೇರೆ ಟೈರ್ನ ಹಾಕ್ಸಿದ್ದೀವಿ, ಬ್ರ್ಯಾಂಡ್ ನ್ಯೂ ಸಿಯೆಟ್ ಕಂಪ್ನಿ ಟೈರ್. ಆ್ಯಂಡ್ ಅದು ಟೈರ್ ಹಾಕ್ಲಿಕ್ಕೆ ಅದೇನೇನೋ ಮಾಡ್ತಿದ್ದಾರೆ, ಟೋಯಿಂಗ್ ಏನಂತಾರೆ ಗೈಸ್. ಗಾಡಿ ರೆಡಿ ಆಗ್ತದೆ, ರೆಡಿ ಆಗೋವಾಗ ಸ್ವಲ್ಪ ವೇಟ್ ಮಾಡ್ತೀನಿ. ಆ್ಯಂಡ್ ರೆಡಿ ಆದ್ಮೇಲೆ ತೋರಿಸ್ತೀನಿ ಏನಾಗಿದೆ ಅಂತ. ವೇಟ್ ಆ್ಯಂಡ್ ವಾಚ್ ಗೈಸ್. ಸರ್ವಿಸ್ ಮಾಡೋದನ್ನು ರೆಕಾರ್ಡ್ ಮಾಡಿದೆ, ಬಟ್ ಫೈನಲಿ ನಮ್ಮ ಗಾಡಿಯಲ್ಲಿ ಟೈರ್ ಫಿಟ್ ಆಗಿದೆ ಆ್ಯಂಡ್ ಪೆಟ್ರೋಲ್ ಹಾಕ್ಸೋಕೆ ಬಂದಿದ್ದೀವಿ. ಪೆಟ್ರೋಲ್ ಹಾಕ್ಸಾಯಿತು, ಇವಾಗ ಹೋಗ್ತಾ ಇದ್ದೀವಿ ಮನೆಗೆ. ಆ್ಯಂಡ್ ರೀಚ್ ಆಗಿದ್ದೀವಿ ಗೈಸ್. ರೀಚ್ ಆದಮೇಲೆ ಮನೆಗೆ ನಮ್ಮ ಗಾಡಿನ ಓಡಿಸೋ ಥರ ಫೀಲ್ ತೊಗೊಂಡು ಆ್ಯಂಡ್ ನಮ್ಮ ಟೈರ್ನ ಚೆಕ್ ಮಾಡಿ ಆ್ಯಂಡ್ ಮನೆಗೆ ರೀಚ್ ಆಗಿದ್ದೀವಿ. ಫೈನಲಿ ಸ್ವಲ್ಪ ಗಾಡಿಗೆ ಕೇರ್ ತೊಗೊಂಡು ಕವರ್ ಹಾಕಬೇಕಂತ ಡಿಸೈಡ್ ಮಾಡಿ, ಸೊ ವ್ಲಾಗ್ನ ಎಂಡ್ ಮಾಡುವ ಸಮಯ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಗೈಸ್.